ಕನಕಪುರ ದೇಗುಲ ಮಠದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಿಂಗೈಕ್ಯ. ಅಪಾರ ಭಕ್ತರ ಕಂಬನಿ. ಲಿಂಗೈಕ್ಯ ಪರಮ ಪೂಜ್ಯರ ದರ್ಶನಕ್ಕೆ ದೇಗುಲ ಮಠದಲ್ಲಿ ಸಿದ್ಧತೆ. ಲಿಂಗೈಕ್ಯರಾದ ಸುದ್ದಿ ತಿಳಿಯುತ್ತಿದ್ದಂತೆ ಪರಮ ಪೂಜ್ಯರ ದರ್ಶನಕ್ಕೆ ದೇಗುಲ ಮಠದತ್ತ ಭಕ್ತರ ಆಗಮನ. ಸುತ್ತೂರು ಶ್ರೀಗಳು ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳಿಂದ ಅಂತಿಮ ದರ್ಶನ ಕಂಬನಿ. ರಾಜಕೀಯ ಗಣ್ಯಾತಿ ಗಣ್ಯರ ಆಗಮನ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವರಿಂದ ಕಂಬನಿ ಸಂತಾಪ. ಸರ್ವ ಭಕ್ತರ ಒಡೆಯರಾಗಿ ಸರಳ ಮೃದು ಸ್ವಭಾವದ ಕನಕಪುರ ದೇಗುಲ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾರೆ. ಕಳೆದ 2 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ತಮ್ಮ ಭಕ್ತರ ಕೋರಿಕೆಗೆ ಮನೆಗಳಿಗೆ ಸಭೆ ಸಮಾರಂಭಗಳಿಗೆ ಆಗಮಿಸಿ ಆಶೀರ್ವದಿಸುತ್ತಿದ್ದರು. ಮಳವಳ್ಳಿಯಲ್ಲಿ ನಡೆದ ಐತಿಹಾಸಿಕ ಸುತ್ತೂರಿನ ಆದಿಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಳವರ 1066ನೇ ಜಯಂತಿ ಮಹೋತ್ಸವದ ರೂವಾರಿಗಳಾಗಿದ್ದರು. ಸುತ್ತೂರು ಜಯಂತಿ ಮಹೋತ್ಸವದ ಯಶಸ್ವಿ ಆಚರಣೆ ಇವರ ಕನಸಾಗಿತ್ತು. ಇದಲ್ಲದೆ ಡಿ.ಎಲ್. ಷಡಕ್ಷರಿ ಗವಿಮಠದ ಕಾರ್ಯಕ್ರಮಕ್ಕೂ ಆಗಮಿಸಿದ ಪರಮ ಪೂಜ್ಯರು ಗವಿಮಠದ ಅಭಿವೃದ್ಧಿ, ಷಡಕ್ಷರ ಸ್ವಾಮಿಗಳ ಸೇವೆಯ ಕಾಯಕದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಸುಮಾರು 700 ವರ್ಷಗಳ ಇತಿಹಾಸವಿರುವ ದೇಗುಲ ಮಠದ ಪೀಠಾಧ್ಯಕ್ಷರಾಗಿ ಶ್ರೀ ಮುಮ್ಮಡ ನಿರ್ವಾಣ ಮಹಾಸ್ವಾಮಿಗಳು ಸಮಾಜದ ಎಲ್ಲ ವರ್ಗದ ಎಲ್ಲ ಜಾತಿಯ ಭಕ್ತರನ್ನು ಸಮನಾಗಿ ಕಾಣುತ್ತಾ ಶ್ರೀಮಠದ ಸೇವೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮಹತ್ ಕಾರ್ಯ ನಿರ್ವಹಿಸುತ್ತಾ ಬಂದಿದ್ದರು. ಶ್ರೀಮಠದ ತ್ರಿವಿಧ ದಾಸೋಹ ಕೈಂಕರ್ಯದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಫಲ ಜೀವನವನ್ನು ರೂಪಿಸುವಲ್ಲಿ ಶ್ರೀಗಳ ಪಾತ್ರ ಮಾತ್ರವಾಗಿದೆ. ಪರಮ ಪೂಜ್ಯರ ಅಗಲಿಕೆ ಭಕ್ತರಲ್ಲಿ ದುಃಖವನ್ನುಂಟು ಮಾಡಿದೆ. ಪರಮ ಪೂಜ್ಯರ ಅಗಲಿಕೆಗೆ ಮಾಮರ ನ್ಯೂಸ್ ಸಂತಾಪ ವ್ಯಕ್ತಪಡಿಸಿದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.